ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ಇನ್ನು ರಾಗಿಣಿ ಅವ್ರ ಅಜ್ಜಿ ತಾತ ಹಾಗೆ ಸ್ವಾತಿಗೆ ಅವ್ರ ಅತ್ತೆಗೆ ಕಾಫಿ ಕೊಡ್ತಾಳೆ. ಆಗ ಭವಾನಿಯವರು, ರಾಗಿಣಿ ನಿಮ್ಮ ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಗ ಗಣಪತಿಯವರು, ರಾಗಿಣಿ ಬೇಜಾರು ಮಾಡ್ಕೋತಾಳೆ ಅಂತ ಈ ವಿಷಯ ಕೇಳೋದೆ ಮರೆತುಬಿಟ್ಟಿಯಾ ಭವಾನಿ, ರಾಗಿಣಿ ನೀನು ಬೇಜಾರು ಮಾಡ್ಕೋಬೇಡಮ್ಮ ಅಂತಾರೆ. ಆಗ ರಾಗಿಣಿ, ಪರವಾಗಿಲ್ಲ ತಾತ, ಅಪ್ಪನ ಬಗ್ಗೆ ಇನ್ನೂ ಏನೂ ಗೊತ್ತಾಗಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ಆಗ ದುರ್ಗಾ, ರಾಗಿಣಿ ನಿಮ್ಮ ಅಮ್ಮಂಗೊಂದು ಫೋನ್ ಮಾಡಿ ನಿಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ಬೇಕಾಗಿತ್ತು, ಅವ್ರಿಗೆ ಖಂಡಿತ ವಿಷಯ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಆಗ ರಾಗಿಣಿ, ಇಲ್ಲ ಅತ್ತೆ, ಅವ್ರಿಗೂ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಸ್ವಾತಿ, ಅಜ್ಜಿ ತಾತ, ಒಂದು ಕೆಲಸ ಮಾಡೋಣವಾ, ನಾವು ಒಂದೆರಡು ದಿನ ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ, ಅವಾಗ ಪಶುಪತಿಯವರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಾಳೆ. ಆಗ ಗಣಪತಿಯವರು, ಹಾಗೆ ಮಾಡೋಣ ಸ್ವಾತಿ, ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ರಾಗಿಣಿ, ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ಡೀಟೇಲ್ಸ್ ಇಟ್ಕೊ, ಫೋಟೋ ಇಟ್ಕೊ, ನಂಗೆ ಗೊತ್ತಿರೋ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿ ನೋಡ್ತೀನಿ ಅಂತಾರೆ. ಆಗ ರಾಗಿಣಿ, ಆಯಿತು ತಾತ, ಒಂದ್ಸಲ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಸಾಕು. ಅಪ್ಪ ಮದುವೆ ವಿಷಯಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ರು, ಅದಕ್ಕೆ ನಾನು ಕಾಲ್ ಮಾಡ್ತಾ ಇರಲಿಲ್ಲ. ನಮ್ಮಪ್ಪ ನನ್ನನ್ನು ರಾಣಿ ಥರ ನೋಡ್ಕೊಂಡಿದ್ರು, ಒಂದು ದಿನನೂ ಮಾತು ಬಿಟ್ಟಿದ್ದೇ ಇರಲಿಲ್ಲ. ಈಗ ಸಡನ್ನಾಗಿ ಹೀಗಾಯಿತು, ನನಗಂತೂ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ ತಾತ ಅಂತಾಳೆ. ಆಗ ದುರ್ಗಾ, ರಾಗಿಣಿ ಎಲ್ಲ ಸರಿ ಹೋಗುತ್ತೆ, ನೀನು ತುಂಬ ತಲೆ ಕೆಡಿಸ್ಕೋಬೇಡ, ಪಶುಪತಿ ಅವ್ರಿಗೆ ಏನೂ ಆಗಿರಲ್ಲ ಅಂತ ಹೇಳ್ತಾರೆ. ಆಗ ಸ್ವಾತಿ, ರಾಗಿಣಿ, ಟ್ರೈನ್ ಆಕ್ಸಿಡೆಂಟ್ ಆಯಿತು, ಅದ್ರಲ್ಲಿ ಪಶುಪತಿ ಅವ್ರು ಇದ್ರು ಅಂತ ನಿಂಗೆ ಕಾಲ್ ಬಂತಲ್ಲ, ಅದು ನಿಜ ಅಂತೀಯ, ಯಾರಾದರೂ ನಿಂಗೆ ಹೆದರ್ಸೋಕೆ ಈ ಥರ ಮಾಡಿದ್ರೆ ಅಂತಾಳೆ. ಆಗ ಕೋಪ ಮಾಡಿಕೊಂಡು ರಾಗಿಣಿ, ಏ ಸ್ವಾತಿ, ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ, ಅಷ್ಟು ವೆರಿಫೈ ಮಾಡಿದೆ ನಾನು ಬೇಜಾರು ಮಾಡ್ಕೋತೀನ, ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ, ಅಪ್ಪ ಅಲ್ಲಿಗೆ ಹೋಗಿದ್ದು ನಿಜಾನೇ, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ನಿಜಾನೇ, ಅಪ್ಪ ಡಾರ್ಜಿಲಿಂಗಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು ಅಂತ ಕೂಗಾಡ್ತಾಳೆ. ಆಗ ಭವಾನಿಯವರು, ಕೋಪ ಮಾಡ್ಕೋಬೇಡ ರಾಗಿಣಿ, ಸ್ವಾತಿ ನಿನ್ನ ಬಗ್ಗೆ ಕಾಳಜಿಯಿಂದ ಮಾತಾಡಿದಾಳೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಆಗ ಗಣಪತಿಯವರು, ಕರ್ಪೂರದ ಸ್ಮೆಲ್ ಬರ್ತಾ ಇದೆಯಲ್ಲ ರಾಗಿಣಿ, ಅಪ್ಪಿ ಏನಾದರೂ ಕಾಫಿಗೆ ಕರ್ಪೂರ ಏನಾದರೂ ಹಾಕ್ಬಿಟ್ಟಿದೀಯಾ ಅಂತ ಕೇಳ್ತಾರೆ. ಆಗ ರಾಗಿಣಿ, ಕಾಫಿಲಿ ಎಲ್ಲ ತಾತ, ಬೇರೆ ಎಲ್ಲಿಂದನೋ ಬರ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸ್ವಾತಿ, ನಾನು ಆಗ್ಲಿಂದ ಹೇಳ್ಬೇಕು ಅನ್ಕೊಂಡೆ ತಾತ, ನನಗೂ ಕರ್ಪೂರದ ಸ್ಮೆಲ್ ಬರ್ತಾ ಇದೆ ಅಂತಾಳೆ. ಪೂಜೆ ಮಾಡ್ತಾ ಯಾರೋ ಕರ್ಪೂರ ಡಬ್ಬಿನ ಹಾಗೆ ಓಪನ್ ಇಟ್ಟಿರ್ಬೇಕು, ನೋಡ್ತೀನಿ ಇರಿ ಅಂತ ಹೋಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಪಶುಪತಿ ಎಂಟ್ರಿ ಕೊಡ್ತಾನೆ. ಬಂ ಬಂ ಭೋಲೆನಾಥ್ ಅಂತ ಹೇಳಿ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಬರ್ತಾನೆ ಅಲ್ಲಿಗೆ. ಒಂದು ಕ್ಷಣ ಎಲ್ಲರೂ ಅವನ ಅವತಾರ ನೋಡಿ ಶಾಕ್ ಆಗ್ತಾರೆ. ಆಗ ರಾಗಿಣಿ ಅವ್ರ ಅಪ್ಪನ ಹತ್ರ ಓಡ್ ಹೋಗಿ, ಏನಾಯ್ತು ಅಪ್ಪ, ನಿಮ್ಗೆ ಏನಾಯ್ತು ಅಂತ ನಾನು ಎಷ್ಟು ಗಾಬರಿ ಮಾಡ್ಕೊಂಡಿದ್ದೆ, ಸದ್ಯ ಹುಷಾರಾಗಿ ವಾಪಸ್ ಬಂದ್ರಲ್ವಾ, ನಂಗೆ ಅಷ್ಟೇ ಸಾಕು ಅಂತ ಅವ್ರ ಅಪ್ಪನ ತಪ್ಕೊಂಡು ಅಳ್ತಾಳೆ. ಆಗ ಪಶುಪತಿ, ನಿಮ್ಮಪ್ಪ ಈಗ ಭೋಲೆನಾಥ್ ಭಕ್ತನಾಗಿ ವಾಪಸ್ ಬಂದಿದ್ದಾನಮ್ಮ, ಆಸೆ ಕನಸು ಎಲ್ಲ ತ್ಯಾಗ ಮಾಡಿ ಮೋಕ್ಷದ ಕಡೆ ಹೊರಟಿದ್ದಾನೆ. ಈ ಪಶುಪತಿ ಈಗ ಬರೀ ಪಶುಪತಿ ಅಲ್ಲ, ಈ ಸಂಬಂಧಗಳು, ಮೋಹ ಮತ್ಸರ ಆಸೆಗಳನ್ನೆಲ್ಲ ಮೀರಿ ಬೆಳಿಬೇಕಮ್ಮ, ಅದಕ್ಕೆ ಆ ದೇವರಿಗೆ ಪೂರ್ತಿ ಶರಣಾಗಿ ಬಂದಿದ್ದೀನಿ. ಈ ಪಶುಪತಿನೂ ಅದೇ ದಾರಿಲಿ ಹೋಗ್ತಾ ಇದ್ದಾನೆ. ಹೀಗೆ ಏನೇನೋ ವೇದಾಂತ ಮಾತಾಡ್ತಾ ರೂಮ್ ಒಳಗಡೆ ಹೋಗ್ತಾನೆ. ಇದನ್ನೆಲ್ಲ ಕೇಳಿ ಎಲ್ಲರೂ ಶಾಕ್ ಆಗಿಬಿಟ್ಟಿರ್ತಾರೆ. ಇನ್ನು ಈ ಕಡೆ ಮೇಘಂಗೆ ವಂಶಿ, ನಿಂಗೂ ನಿತಿನ್ಗೂ ಮದುವೆ ಮಾಡ್ತೀನಿ ಅಂತ ಮೆಸೇಜ್ ಹಾಕಿರ್ತಾರೆ. ಅದನ್ನ ನೋಡಿ ಮೇಘ, ಭಾವ ಈ ಥರ ಮೆಸೇಜ್ ಹಾಕಿದ್ದಾರೆ, ಮೋಸ್ಟ್ಲಿ ನಂಗೆ ಸಮಾಧಾನಕ್ಕೆ ಈ ಥರ ಹೇಳ್ತಿದ್ದಾರೆ ಏನೋ, ಆದರೂ ಅವ್ರು ಸುಮ್ಮನೆ ಹಾಗೆ ಏನೇನೋ ಹೇಳೋರಲ್ಲ, ಮೆಸೇಜ್ ಹಾಕಿದ್ದಾರೆ ಅಂದರೆ ಏನೋ ಸ್ಟ್ರಾಂಗ್ ರೀಸನ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಿರ್ತಾರೆ. ಆದರೆ ಮನೆಯವರು ಇವಾಗ ಏನೋ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ನಿತಿನ್ ಅವ್ರನ್ನ ಮದುವೆ ಆಗ್ತೀನಿ ಅಂದರೆ ಖಂಡಿತ ಅಪೋಸ್ ಮಾಡ್ತಾರೆ. ಈ ವಿಷಯಕ್ಕೆ ನಂಗೆ ಸಪೋರ್ಟ್ ಮಾಡಲ್ಲ, ಹಾಗೇನಾದರೂ ಸಪೋರ್ಟ್ ಮಾಡ್ತಾರೆ ಅಂದರೆ ವಂಶಿ ಭಾವ ಮಾತ್ರ. ಮನೆಯವ್ರನ್ನ ಒಪ್ಸೋಕೆ ಅವ್ರು ಏನಾದರೂ ಪ್ಲಾನ್ ಮಾಡಿರ್ತಾರಾ ಅಥವಾ ಬ್ಲೈಂಡ್ ಆಗಿ ಹೇಳ್ತಾ ಇದ್ದಾರಾ ಅಂತ ಅನ್ಕೋತಾ ಇರ್ತಾಳೆ. ಅದೇ ಸಮಯಕ್ಕೆ ಅವಳ ಮೊಬೈಲ್ಗೆ ನಿತಿನ್ ಕಾಲ್ ಮಾಡ್ತಾನೆ. ಆಗ ಮೇಘ ಕಾಲ್ ರಿಸೀವ್ ಮಾಡಿ ಹಲೋ ಅಂತಾಳೆ. ಆಗ ನಿತಿನ್ ಕೋಪ ಮಾಡಿಕೊಂಡು, ಹಲೋ ಅಂತೆ, ಹಲೋ, ತಲೆಗಿಲೆ ಕೆಟ್ಟಿದ್ಯಾ ನಿಮಗೆ, ಏನು ಮಾಡ್ಕೊಳಕ್ಕೆ ಹೊರಟಿದ್ದೀರಾ, ಮಾಡೋದೆಲ್ಲ ಮಾಡಿ ಈಗ ಮಾತಾಡೋಕ್ಕಾಗೋದಿಲ್ವಾ, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಮೇಘ ಅವರೇ, ಯಾಕೆ ಈ ರೀತಿ ಮಾಡಿದ್ರಿ, ನೀವು ಪ್ರಪೋಸ್ ಮಾಡೋದಂತೆ, ನಾನು ಬೇಡ ಅಂದ ತಕ್ಷಣ ನೀವು ಫೋನ್ ಮಾಡಿ ಬೈಯೋದಂತೆ, ಅಷ್ಟು ಸಾಲದು ಅಂತ ಈ ಥರ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದಂತೆ, ನಿಮ್ಗೇನು ಹುಚ್ಚಿಗಿಚ್ಚು ಹಿಡ್ದಿದ್ಯಾ, ಅಲ್ಲ ಮೇಘ ಅವರೇ, ಫ್ರೆಂಡು ಅಂತ ಹೇಳಿ ಈ ರೀತಿ ಮಾಡೋದೆಲ್ಲ ಸರಿನಾ, ನೋಡಿ ಮೇಘ ಅವರೇ, ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿವೆ, ಅದನ್ನೆಲ್ಲ ಮೀರಿ ನಾನು ಏನೋ ಸಾಧಿಸ್ಬೇಕು ಅಂತ ಫೈಟ್ ಮಾಡ್ತಾ ಇದ್ದೀನಿ, ನೀವು ಈ ರೀತಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋದ್ರೆ ಪೊಲೀಸ್ನವ್ರು ನನ್ನ ಸುಮ್ಮನೆ ಬಿಡ್ತಾರಾ, ನಿಮಗೆ ಬುದ್ಧಿ ಇಲ್ಲ ಅಂತ ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋದ್ರ ಜೊತೆ ನನ್ನ ಲೈಫು ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಾ, ಮೇಘ ಅವರೇ ನೀವು ತುಂಬ ಮೆಚರ್ಡ್ ಆಗಿರ್ತೀರಾ ಅನ್ಕೊಂಡಿದ್ದೆ, ಆದರೆ ನೀವು ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀರಾ ಅಂತ ನಾನು ಇಮ್ಯಾಜಿನೂ ಮಾಡ್ಕೊಂಡಿರ್ಲಿಲ್ಲ. ಪ್ರೀತಿ ಅನ್ನೋದು ಫೋರ್ಸ್ಫುಲ್ ಆಗಿ ಹುಟ್ಟೋದಿಲ್ಲ, ಅಷ್ಟು ಚಿಕ್ಕ ವಿಷಯನೂ ನಿಮ್ಗೆ ಅರ್ಥ ಆಗ್ಲಿಲ್ವಾ, ನೋಡಿ ಇದೇ ಕೊನೆ, ಇನ್ನೊಂದ್ಸಲ ಈ ಪ್ರೀತಿ ಪ್ರೇಮ ಅಂತ ತಲೆ ಕೆಟ್ಟೋರ್ ಥರ ಆಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ಗುಡ್ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾನೆ. ಇನ್ನು ಈ ಕಡೆ ಮೇಘ ಅವನ ಮಾತಿಗೆ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಪಶುಪತಿ ಅವನ ಅವತಾರ, ಅವ್ನು ಚೇಂಜ್ ಆಗಿರೋದನ್ನೆಲ್ಲ ನೋಡಿ ಎಲ್ಲರೂ ಪ್ರಶ್ನೆ ಮಾಡ್ತಿರ್ತಾರೆ, ಯಾಕೆ ಏನಾಯ್ತು, ಯಾಕೆ ಚೇಂಜ್ ಆದೆ ಅಂತ. ಆಗ ಪಶುಪತಿ, ನಾನು ಹಿಂದೆ ಮಾಡಿರೋ ತಪ್ಪೆಲ್ಲ ನನಗೆ ಕಾಡೋಕೆ ಶುರುವಾಯಿತು, ಅದಕ್ಕೆಲ್ಲ ಪಶ್ಚಾತ್ತಾಪ ಪಡ್ಕೊಂಡು ಸಾಧುಗಳ ಜೊತೆ ಧ್ಯಾನ ಮಾಡಿ ಮನಸ್ಸನ್ನು ಬದಲಾಯಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ ಅಂತ ಹೇಳಿ ಮನೆಯವರೆಲ್ಲ ಮನಸ್ಸು ಒಲಿಸ್ತಾನೆ.
ಆಗ ಭವಾನಿಯವರು ಗಣಪತಿಯವರು ಅವ್ನ ಮಾತನ್ನ ನಂಬ್ತಾರೆ. ಆಗ ಭವಾನಿಯವರು ಹೋಗಪ್ಪ ನೀನು ವಿಶ್ರಾಂತಿ ತಗೋ ಹೋಗು ರಾಗಿನಿ, ನಿಮ್ಮ ಅಪ್ಪಂಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಹೋಗು ಅಂತ ಹೇಳ್ತಾರೆ. ಈ ಕಡೆ ಸ್ವಾತಿಗೆ ಭವಾನಿಯವರು ಸ್ವಾತಿ ಟಿಫನ್ ಕಾಫಿ ರೆಡಿ ಮಾಡ್ಕೊಂಡು ಪಶುಪತಿಗೆ ಕೊಟ್ಬಾ ಅಂತ ಹೇಳ್ತಾರೆ. ಆಗ ಸ್ವಾತಿ ಆಯ್ತು ಅಜ್ಜಿ ಅಂತ ಹೇಳ್ತಾಳೆ. ಆಮೇಲೆ ಎಲ್ರು ಅಲ್ಲಿಂದ ಹೋಗ್ತಾರೆ. ಆಗ ಸ್ವಾತಿ ಒಬ್ಳೆ ತನಗ್ ತಾನೇ ಪಶುಪತಿ ನಿಜವಾಗ್ಲೂ ಬದಲಾಗಿದ್ದಾನ, ಅವ್ನು ಹೇಳ್ತಾ ಇರೋದ್ ಕೇಳಿದ್ರೆ ನಿಜ ಹೇಳ್ತಾ ಇದ್ದಾನೋ ಸುಳ್ಳು ಹೇಳ್ತಾ ಇದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಾ ಇದ್ದಾನೆ, ಮಾಡ್ಲಿ ಅಂತ ಅನ್ಕೋತಾ ಇರ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ.